ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಜನಗಣತಿ ಮಾಡಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. 2026 ಏಪ್ರಿಲ್ನಿಂದ ಜನಗಣತಿ ಮತ್ತು ಜಾತಿ ಗಣತಿ ದೇಶಾದ್ಯಂತ ಆರಂಭ ಮಾಡಲು ಕೇಂದ್ರ ಸಂಪುಟ ಅಸ್ತು ಎಂದಿದೆ. ಇನ್ನು ಈ ಜನಗಣತಿ ನಡೆಸಲು 11,718 ಕೋಟಿ ರೂಪಾಯಿಗಳನ್ನು ಬಳಸಿಕೊಳ್ಳಲು ಸಂಪುಟ ಅನುಮೋದಿಸಿದೆ. ಇಂದಿನ ಕೇಂದ್ರ ಸಂಪುಟ ಸಭೆ ನಂತರ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ದಶಕದ ವಾರ್ಷಿಕ ಜನಗಣತಿ ಕಾರ್ಯದ ಮಹತ್ವದ ಬಗ್ಗೆ ಮಾತನಾಡಿದರು. ಜನಗಣತಿ ಎಂಬುದು ಭಾರತಕ್ಕೆ ಒಂದು ಪ್ರಮುಖ ಕಾರ್ಯ ಅಂತ ಕರೆದರು. ಈ ಮೊದಲು 2011ರಲ್ಲಿ ಜನಗಣತಿ ನಡೆಸಲಾಗಿತ್ತು. 2021ರಲ್ಲಿ ನಡೆಯಬೇಕಿದ್ದ ಗಣತಿ ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಮುಂದೂಡಲಾಯಿತು. ಮುಂದಿನ ಜನಗಣತಿಯನ್ನು 2027ರಲ್ಲಿ ನಡೆಸಲಾಗುವುದು ಅಂತ ಸರ್ಕಾರ ತಿಳಿಸಿದೆ. 2027ರ ಜನಗಣತಿಯು ಭಾರತದ 16ನೇ ಜನಗಣತಿಯಾಗಿದ್ದು ಸ್ವಾತಂತ್ರ್ಯದ ನಂತರದ 8ನೇಯದಾಗಿದೆ. ನೋಡಿ, 2027ಕ್ಕೆ ದೇಶದೆಲ್ಲೆಡೆ ಜನಗಣತಿ ಮಾಡಲಾಗುತ್ತೆ. ಇದಕ್ಕೆ ಈಗ ಕೇಂದ್ರ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿರೋದು. सेंसस 2 phases में होगा. There will be 2 phases of the census. Phase 1 which will be followed by phase 2. Phase 1 में housing enlisting and housing census, which means कहाँ पे घर है, कितने देश में घर है, घर के अंदर क्या फैसिलिटीज है, पानी, बिजली, कनेक्टिविटी, कहीं पे कोई व्हीकल है किसी के पास, वो सब चीजें हाउस इनुमरेशन, हाउस लिस्टिंग और हाउसिंग सेंसस के नाम से गिनी जाती. दैट बिकम्स द रेफरेंस फॉर पॉपुलेशन इनुमरेशन. कितने घर है उससे रेफरेंस बनता है पॉपुलेशन इनुमरेशन का. सो हाउस लिस्टिंग एंड हाउसिंग सेंसस विल बी डन बिटवीन अप्रैल टू सितंबर 2026 और इसमें राज्य सरकारों के साथ काम किया जाएगा. राज्य सरकार जिस महीने में कंफर्टेबल हो उस हिसाब से. ಟರ್ಕಿ ಅಧ್ಯಕ್ಷರ ಸಭೆಗೆ ಬಲವಂತವಾಗಿ ಪಾಕಿಸ್ತಾನದ ಪ್ರಧಾನಿ ನುಗ್ಗಿಬಿಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷನಿಗಾಗಿ ಬರೋಬ್ಬರಿ 40 ನಿಮಿಷ ಕಾದು ಸುಸ್ತಾದ ಶಹಬಾಜ್ ಷರೀಫ್ ಏಕಾಏಕಿ ಸಭೆಗೆ ನುಗ್ಗಿದ್ದಾರೆ. ತುರ್ಕಮೆನಿಸ್ತಾನದಲ್ಲಿ ನಡೆದ ಅಂತಾರಾಷ್ಟ್ರೀಯ ವೇದಿಕೆಯ ಸಭೆಯಲ್ಲಿ ಈ ಸನ್ನಿವೇಶ ಸೃಷ್ಟಿಯಾಗಿದೆ. ಸಭೆಯ ಸಮಯದಲ್ಲಿ ಪುಟಿನ್ ಮತ್ತು ಶಹಬಾಜ್ ಭೇಟಿಯಾಗಬೇಕಾಗಿತ್ತು. ಆದರೆ ಶಹಬಾಜ್ ಪುಟಿನ್ ಅವರ ಭೇಟಿಗಾಗಿ 40 ನಿಮಿಷಗಳ ಕಾಲ ಕಾದರೂ ಪುಟಿನ್ ಬಂದಿರಲಿಲ್ಲ. ಇದರಿಂದಾಗಿ ಶಹಬಾಜ್ ಷರೀಫ್ ಪಕ್ಕದಲ್ಲಿಯೇ ನಡೀತಾ ಇದ್ದಂಥ ಎರ್ಡೋಗನ್ ಹಾಗೂ ಪುಟಿನ್ ಸಭೆಯ ಹಾಲ್ಗೆ ಹೋಗಿದ್ದಾರೆ. ಅದಾದ 10 ನಿಮಿಷಗಳ ನಂತರ ಅವರು ಹೊರಟು ಹೋಗಿದ್ದಾರೆ. ಸ್ವಲ್ಪ ಸಮಯದ ನಂತರ ಪುಟಿನ್ ಸಭೆಯ ಸಭಾಂಗಣದಿಂದ ಹೊರಬಂದು ಪತ್ರಕರ್ತರಿಗೆ ಕಣ್ಣು ಹೊಡೆದಿದ್ರು. ಈ ಇಡೀ ಘಟನೆಯ ವಿಡಿಯೋ ವೈರಲ್ ಆಗ್ತಿದೆ.